ಎಲ್ಲರಿಗೂ ನಮಸ್ಕಾರ. ಇಂಡಿಯಾಸ್ ನಂಬರ್ 1 ಬ್ರ್ಯಾಂಡ್ ಆಗಿರೋವಂಥದ್ದು ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ಕಾಸ್ಟ್ ಐರನ್ ಕಡಾಯಿನ ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದರ ಮೇಂಟೈನಿಂಗು ಮತ್ತು ಸೀಸನಿಂಗು ಅನ್ಬಾಕ್ಸಿಂಗ್ ರಿವ್ಯೂ ವಿಡಿಯೋನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಎಲ್ಲೂ ಸ್ವಲ್ಪ ಸ್ಕ್ರ್ಯಾಚ್ ಆಗ್ದಂಗೆ ಡ್ಯಾಮೇಜ್ ಆಗ್ದಂಗೆ ಅಷ್ಟು ನೀಟಾಗಿ ಕಳಿಸಿದ್ದಾರೆ. ಇದರ ಜೊತೆಗೆ ನನಗೆ ಒಂದು ವುಡನ್ ಸ್ಪ್ಯಾಚುಲಾ ಕೂಡ ಫ್ರೀಯಾಗಿ ಸಿಕ್ಕಿದೆ. ಅವ್ರದ್ದೇ ಲೋಗೋ ಇರುವಂಥ ವುಡನ್ ಸ್ಪ್ಯಾಚುಲಾ. ಹಾಗೆ ನೋಡಿ ಒಂದು ವಿಸಿಟಿಂಗ್ ಕಾರ್ಡ್ ಕಳಿಸಿದ್ದಾರೆ. ಹಾಗೆ ನಾವು ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ನ ತೊಗೊಂಡಾದ್ಮೇಲೆ ಹೇಗೆ ಸೀಸನಿಂಗ್ ಮಾಡೋದು ಅಂತ ಅಂದು ಡೀಟೇಲಾಗಿ ಕಳಿಸಿದ್ದಾರೆ, ಹೇಗೆ ಉಪಯೋಗಿಸೋದು ಅಂತ ಅಂದು. ಹಾಗೆ ಒಂದು ಥ್ಯಾಂಕ್ ಯು ಕಾರ್ಡನ್ನು ಕೂಡ ಕಳಿಸಿದ್ದಾರೆ. ಅವ್ರದ್ದೇ ಆದ ಒಂದು ಬ್ರೋಷರ್ನ ಕಳಿಸಿದ್ದಾರೆ. ಅದರಲ್ಲಿ ಕಾಸ್ಟ್ ಐರನ್ ಕುಕ್ವೇರು ಯಾವ್ದ್ಯಾವುದು ಸಿಗುತ್ತೆ, ಯಾವ್ಯಾವ ಪ್ರಾಡಕ್ಟ್ಗಳಿದೆ ಅಂತ ಅಂದು ಡೀಟೇಲಾಗಿ ಕಳಿಸಿದ್ದಾರೆ. ನಾವು ದಿನನಿತ್ಯ ಉಪಯೋಗಿಸುವ ಪ್ರಾಡಕ್ಟ್ಗಳು ಅದರೊಳಗೆಲ್ಲ ಮೆನ್ಷನ್ ಮಾಡಿದ್ದಾರೆ. ಮೊದಲಿಗೆ ಸ್ಟವನ್ನು ಹಚ್ಕೊಳ್ತಾ ಇದ್ದೀನಿ. ದ ಇಂಡಸ್ ವ್ಯಾಲಿ ಅವರ ಕಾಸ್ಟ್ ಐರನ್ ಕಡಾಯಿನ ಇಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ಹಾಗೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಒಂದು ಸಣ್ಣದಾಗಿ ಹೆಚ್ಕೊಂಡಿರೋವಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ದ ಇಂಡಸ್ ವ್ಯಾಲಿ ಅವರು ಕಳಿಸಿರೋವಂಥ ಸ್ಪ್ಯಾಚುಲಾದಿಂದ ತಿರುಗಿಸ್ತಾ ಇದ್ದೀನಿ. ಇದು ನನಗೆ ಕಡಾಯಿ ಜೊತೆಗೆ ಫ್ರೀಯಾಗಿ ಬಂದಿದ್ದು. ಹಾಗೆ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದು ನ್ಯಾಚುರಲ್ ಆಗಿ ನಾನ್ ಸ್ಟಿಕ್ ಆಗಿ ವರ್ಕ್ ಆಗುತ್ತೆ ಈ ಕಡಾಯಿ. ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಬಾಡಿಸ್ಕೋಬೇಕು, ಕಹಿ ಅಂಶ ಹೋಗುತ್ತೆ. ಹಾಗೆ ಈ ಕಡಾಯಿ ನ್ಯಾಚುರಲ್ ನಾನ್ ಸ್ಟಿಕ್ ಆಗಿ ವರ್ಕ್ ಆಗುತ್ತೆ, ಕೆಮಿಕಲ್ ಕೋಟಿಂಗ್ ಇರೋದಿಲ್ಲ. ಸೇಫೆಸ್ಟ್ ಕುಕ್ವೇರ್ ಪ್ರಾಡಕ್ಟ್ ಅಂತ ಹೇಳ್ಬೋದು ದ ಇಂಡಸ್ ವ್ಯಾಲಿ ಅವರ ಪ್ರಾಡಕ್ಟು. 100% ಟಾಕ್ಸಿಕ್ ಫ್ರೀ ಇರುತ್ತೆ, 100% ಹೆಲ್ತಿ ಕೂಡ. ಕಾಸ್ಟ್ ಐರನ್ ಕುಕ್ವೇರ್ನ ಬಳಸಿ ಅಡುಗೆ ಮಾಡೋದ್ರಿಂದ ಐರನ್ ಡಿಫಿಷಿಯನ್ಸಿ ಯಾರಿಗೆಲ್ಲ ಪ್ರಾಬ್ಲಮ್ ಇರುತ್ತೆ ನೋಡಿ, ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ನಾವು ಮಾಡೋ ಅಡುಗೆ ಮೂಲಕ ಐರನ್ನು ನಮ್ಮ ದೇಹದಲ್ಲಿ ಸೇರಿಕೊಳ್ತಾ ಹೋಗುತ್ತೆ. ನೀವು ಇವರ ಕಾಸ್ಟ್ ಐರನ್ ಕುಕ್ವೇರನ್ನು ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇವರ ವೆಬ್ಸೈಟ್ ಲಿಂಕನ್ನು ಹಾಕಿರ್ತೀನಿ. ಹಾಗೆ ಇವ್ರದ್ದು ಕೂಡ ಡಿಸ್ಕೌಂಟ್ ಇರುತ್ತೆ. ಎಕ್ಸ್ಟ್ರಾ ಡಿಸ್ಕೌಂಟಿಗಾಗಿ ನನ್ನ ಕೂಪನ್ ಕೋಡನ್ನು ಬಳಸಿ ನೀವು 12% ಡಿಸ್ಕೌಂಟನ್ನು ಪಡಿಬೋದು. ನೋಡಿ, ಮೆಂತ್ಯ ಸೊಪ್ಪನ್ನು ಬಾಡಿಸ್ಕೊಂಡಿದ್ದೀನಿ. ಒಂದು 1/4 ಚಮಚ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಒಂದು 2 ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗತ್ತೆ ಸೊಪ್ಪನ್ನು. ಎರಡು ನಿಮಿಷ ಆಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಸೊಪ್ಪು. ಸೊಪ್ಪಿನಲ್ಲಿ ಉಪ್ಪಿನಂಶ ಹಾಗೆ ನೀರಿನಂಶ ಇರುತ್ತೆ, ನೋಡಿ ಉಪ್ಪನ್ನು ಹಾಕೋಬೇಕಾಗತ್ತೆ. ಒಂದು ಸರಿ ಕಡಾಯಿ ಬಿಸಿ ಆದರೆ ಸಾಕು, ಲೋ ಫ್ಲೇಮ್ನಲ್ಲೇ ಅಡುಗೆಗಳನ್ನು ಕುಕ್ ಮಾಡ್ಕೋಬೋದು ನಾವು. ಈಗ ಫ್ಲೇಮ್ನ ಆಫ್ ಮಾಡೋಣ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ. ಈ ಪಲ್ಯನ ನೀವು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು, ಚಪಾತಿ ಜೊತೆಗೆ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಡಿಶ್ ಔಟ್ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನೆಲ್ಲ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಹಾಗೆ ಮೆಂತ್ಯ ಸೊಪ್ಪಿನ ಪಲ್ಯದ ಜೊತೆಗೆ ನಾನಿವತ್ತು ಬೆಂಡೆಕಾಯಿ ಪಲ್ಯವನ್ನು ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ಓದುವ ಮಕ್ಕಳಿಗಂತೂ ಮೆಮೊರಿ ಪವರಿಗೆ ತುಂಬ ಒಳ್ಳೆಯದು ಈ ಬೆಂಡೆಕಾಯಿ. ನೋಡಿ, ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ಹುರ್ಕೊಳ್ತಾ ಇದ್ದೀನಿ. ದ ಇಂಡಸ್ ವ್ಯಾಲಿ ಅವರ ಸ್ಪ್ಯಾಚುಲಾದಿಂದನೇ ನಾನು ಬೆಂಡೆಕಾಯನ್ನು ತಿರುಗಿಸ್ಕೊತಾ ಇದ್ದೀನಿ. ಕಾಸ್ಟ್ ಐರನ್ ಕುಕ್ವೇರ್ನ ಬಳಸಿ ಅಡುಗೆ ಮಾಡೋದ್ರಿಂದ ಅಡುಗೆ ರುಚಿಯಾಗಿರೋದು ಅಲ್ಲದೆ ಅಡುಗೆ ಮಾಡಿದ ನಂತರವೂ ಕೂಡ ಬಿಸಿಯಾಗೇ ಇರುತ್ತೆ. ಒಳ್ಳೆ ಬ್ರ್ಯಾಂಡಿನ ಕಾಸ್ಟ್ ಕುಕ್ವೇರನ್ನು ಪರ್ಚೇಸ್ ಮಾಡಬೇಕು. ಒಳ್ಳೆ ಬ್ರ್ಯಾಂಡ್ ಅಂದರೆ ದ ಇಂಡಸ್ ವ್ಯಾಲಿ ಕುಕ್ವೇರ್ ಅವರ ಬ್ರ್ಯಾಂಡು. ನೋಡಿ, ಫ್ರೇಮ್ ಮಾಡಿದಂಥ ಬೆಂಡೆಕಾಯಿನೆಲ್ಲ ಪ್ಲೇಟಿಗೆಲ್ಲ ತೆಕ್ಕೊಂಡಿದ್ದೀನಿ. ಕಡಾಯಿನ ಈಗ ಕ್ಲೀನ್ ಮಾಡ್ಕೊಳ್ಳೋಣ. ನಿಮಗೆ ಗೊತ್ತಿರಬೇಕು, ಬೆಂಡೆಕಾಯಿ ಹುರಿದಾದ್ಮೇಲೆ ಸ್ವಲ್ಪ ಕಪ್ಪಾಗಿರುತ್ತೆ. ಸ್ಟೀಲ್ ಬಾಣಲೆಯಲ್ಲಿ ನಾವು ಫ್ರೈ ಮಾಡಿದಾಗ ಅದರೊಳಗೆ ಕಪ್ಪಗೆ ಅಂಟ್ಕೊಂಡಿರುತ್ತೆ. ನಾನ್ ಸ್ಟಿಕ್ಕಲ್ಲಿ ಫ್ರೈ ಮಾಡಿದ್ರೆ ಅದರ ಜೊತೆಗೆ ಕೆಮಿಕಲ್ ಕೂಡ ನಮ್ಮ ಹೊಟ್ಟೆಗೆ ಸೇರುತ್ತೆ. ನೋಡಿ, ಈ ಕಡಾಯಿನ ಟಿಶ್ಯೂ ತೊಗೊಂಡು ಒರೆಸಿದ್ರೆ ಸಾಕು, ಎಲ್ಲ ಕ್ಲೀನ್ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸಾಸಿವೆ,
ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಈ ಕಡಾಯಿನಲ್ಲಿ ಎಣ್ಣೆನ ಕಡಿಮೆ ಬಳಸಿ ನಾವು ಅಡುಗೆಗಳನ್ನು ಮಾಡ್ಕೋಬೋದು. ಹಾಗೆ ಸಣ್ಣಗೆ ಹೆಚ್ಚಿದ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಒಂದು 2 ಟೊಮೊಟೊನ ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಕೂಡ ಬಾಡಿಸ್ಕೊಳ್ಳೋಣ. ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನು ಅರಿಶಿಣದ ಪುಡಿ ಹಾಕೋಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಎಲ್ಲದಕ್ಕೂ ಉಪ್ಪು ಹಾಕೋ ಹಾಗೆ ತಿರುಗಿಸ್ಕೊಳ್ಬೇಕಾಗತ್ತೆ. ನಂತರ ನಾವು ಹುರಿದಿಟ್ಕೊಂಡಂಥ ಬೆಂಡೆಕಾಯಿನ ಹಾಕೋಬೇಕಾಗತ್ತೆ. ನೋಡಿ, ಫ್ರೈ ಮಾಡಿದಂಥ ಬೆಂಡೆಕಾಯಿನ ಎಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ತಿರುಗಿಸ್ಕೊಳ್ಳೋಣ. ಇದಕ್ಕೆ ಸಾಂಬಾರು ಪುಡಿ 1 ಚಮಚದಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಳ್ಳೋಣ. ಈ ಸಾಂಬಾರು ಪುಡಿ ರೆಸಿಪಿಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ನೋಡಿ, ಎಲ್ಲ ತಿರುಗಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಟು ಮುಚ್ಚಬೇಕಾಗತ್ತೆ. ಕಡಾಯಿ ಒಂದ್ಸರಿ ಬಿಸಿಯಾದರೆ ಸಾಕು. ನಿಧಾನವಾಗಿ ಲೋ ಫ್ಲೇಮ್ನಲ್ಲೇ ಅಡುಗೆಗಳನ್ನು ನಾವು ಬೇಯಿಸ್ಕೊಳ್ಬೋದು. ಹದವಾಗಿ ಬೇಯುತ್ತೆ. ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ. ನೋಡಿ, ಒಂದು 5 ನಿಮಿಷ ಆಗಿದೆ. ಚೆನ್ನಾಗಿ ಬೆಂದಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಇದನ್ನು ನೀವು ಚಪಾತಿ ಜೊತೆಗೆ ಹಾಗೆ ಬಿಸಿ ಅನ್ನದ ಜೊತೆಗೆ ಊಟ ಮಾಡೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಣ್ಣಗೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಡಾಯಿನ ನೀವು ತೊಗೋಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಇವರ ವೆಬ್ಸೈಟ ಲಿಂಕನ್ನು. ಹಾಗೆ ಇವ್ರದ್ದು ಕೂಡ ಡಿಸ್ಕೌಂಟ್ ಇರುತ್ತೆ. ಇನ್ನೂ ಎಕ್ಸ್ಟ್ರಾ ಡಿಸ್ಕೌಂಟ್ ಬೇಕು ಅಂದರೆ ನನ್ನ ಕೂಪನ್ ಕೋಡನ್ನು ಬಳಸಿ ನೀವು ಡಿಸ್ಕೌಂಟನ್ನು ಪಡಿಬೋದು. ನದೀಸ್ 12 ಅಂತ ಕೂಪನ್ ಕೋಡ್ ಆಗಿರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.